ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಟಾಸ್ ಏನಂತ. ಪ್ಲೈನು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ ಸೆಟ್ಕೊಳತ್ತೆ ಸೈಡಲ್ಲಿ ಅದೀಗ. ಸೊ ಇವಾಗ ಈ ಓಕೆ ರಿಬೌಂಡ್ ಹಾಕೋಣ. ಒಂದು ರಿಬೌಂಡು ಭರ್ಜರಿ ಅದ ರಿಬೌಂಡ್. ನನ್ನ ಪಾನ್ ಹೋಯ್ತು ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಗೈಸ್. ನಾನು ಆಡಿದ ಫೋರ್ಸ್ಗೆ ಒಂದು ವೈಟ್ ಕಲರ್ ಪಾನೇ ಕಳೆದೋಗ್ಬಿಟ್ಟಿದೆ. ಹುಡುಕ್ತವ್ರು ಎಲ್ಲರೂ, ಎಲ್ಲೋಗಿದೆ ಅಂತ ಗೊತ್ತಾಗ್ತಲ್ಲ, ಸಿಗ್ತಾಯಿಲ್ಲ ಪಾನ್ ಮಾತ್ರ. ಡಿಫ್ರೆಂಟಾಗಿ ಒಂದು ಶಾಟ್ ಟ್ರೈ ಮಾಡ್ತೀನಿ ರೀ ಈಗ. ಇರಮ್ಮ, ಕಾನ್ಸಂಟ್ರೇಷನ್ ಮಿಸ್ ಮಾಡಬೇಡ. ಹೆಂಗೆ ಗೈಸ್, ಡಿಫ್ರೆಂಟ್ ಶಾಟ್ ಇದಲ್ಲ, ಡಿಫ್ರೆಂಟಾಗಿ ಹೊಡೆದೆ, ಡಿಫ್ರೆಂಟಾಗಿ 2-0. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತೇನು ಅಂತ ಸ್ಪೆಷಲ್ ಬ್ಲಾಗ್ ಇಲ್ಲ, ಯಾಕಂದರೆ ಇವತ್ತು ಫುಲ್ಲು ಮನೇಲಿ ರೆಸ್ಟ್ ಮಾಡ್ತಾಯಿದ್ದೆ. ತುಂಬ ದಿನ ಆಯ್ತು ಮನೇಲಿದ್ದು, ಸೊ ಅದಕ್ಕೆ ಮನೇಲಿ ಇವತ್ತು ರೆಸ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಇಲ್ಲೇ ಮನೇಲಿ ಇದೆಲ್ಲೋ ಆಚೆ ಹೋಗಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕ್ಯಾರೆ ಮಾಡೋದ ಅಂತ ಹೋಗ್ತಾಯಿದ್ದೀನಿ. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಕ್ಯಾರೆ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬರೋಣ. ಬನ್ನಿ ಗೈಸ್, ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ. ಬರ್ತೀರಾ ಕ್ಯಾರೆ ಮಾಡೋಕ್ಕೆ? ಕ್ಯಾರಮ್ ಬೋರ್ಡ್ ಏನೋ. ಗುಡ್ ಮಾರ್ನಿಂಗ್. ಏನೋ ಮಾಡ್ತಾಯಿದ್ಯಾ? ಏನು ಓದ್ತಾಯಿದ್ಯಾ? ಹಾಂ, ಏನೋ ಮಾಡ್ತಾಯಿದ್ಯಾ? ನೋಡಿ ಸರ್ ಹಿಂಗೆ ಎತ್ಕೊಂಡು ಹೋಗ್ತಾವನೆ ಇವಾಗ. ಅದು ಬೋಲ್ಡ್ ಇಡೋಕ್ಕೆ. ಇನ್ನು ಮಿಕ್ಕಿದ 2 ಸ್ಟೂಲ್ ಇಲ್ಲೇ ಇದೆ ಗೈಸ್. ಎಷ್ಟೋ ದಿನ ಆಯ್ತು ನಾವು ಕ್ಯಾರೆ ಮಾಡಿದೆ. ಸೊ ಫುಲ್ಲು ಧೂಳು ತುಂಬ್ಕೊಂಬಿಟ್ಟಿದೆ ಬೋಲ್ಡೆಲ್ಲ. ಎಲ್ಲ ಫುಲ್ಲು ಸೀಲ್ ಬಿಟ್ಕೊಂಬಿಟ್ಟಿದೆ. ಫುಲ್ ಧೂಳು ಹೊಡಿತಾ ನೋಡಿ. ಆಡೋದ ಅಂತ ತೊಗೊಂಡಿದ್ದು ಗೈಸ್ ಇದನ್ನ, ಎಲ್ಲ ಅಮೌಂಟ್ ಶೇರ್ ಮಾಡಿ. ಬಟ್ ಅಮ್ಮಮ್ಮ ಅಂತ ಇದ್ದವ್ರಿಗೆ ಆಡಿರೋದೇ ಒಂದು 20 ಸತಿ ಆಡಿರ್ತಾವಲ್ಲ, ಒಂದು 20 ಟೈಮ್ಸ್ ಆಡಿದ್ದೀವಿ ಅಷ್ಟೇ ಗೈಸ್. ಆ ಕಡೆ ಸಿದ್ಧಾಗಿದೆ, ಇವಾಗ ಟಾಸ್ ಆಗ್ತಾವನೆ. ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಟಾಸ್ ಏನಂತ. ಪ್ಲೈನು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಓಕೆ, ಎಷ್ಟೆಷ್ಟು ಪಾಯಿಂಟ್ ಆಡೋಣ? 5 ಪಾಯಿಂಟ್. ಸೊ ಗೈಸ್ 5 ಪಾಯಿಂಟ್ಗೆ ಮ್ಯಾಚ್ ಆಡ್ತಾ ಇದೀವಿ. ಸೋತವ್ರಿಗೆ ಏನಿಲ್ಲ. ಹೋದ ವಾರದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ನೀನು ಫಸ್ಟೇ ಸೋತೋಗ್ಬಿಟ್ಟಿದ್ಯಾ ಅಂತ ವಿಡಿಯೋ ನೋಡ್ಬಿಟ್ಟು. ಸೊ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಹಿಂಗೆ ತಿರ್ಸೋಕ್ಕೆ, ನಾನು ಹಿಂಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ 5 ಪಾಯಿಂಟ್ ಅಂತ ಇದ್ದೇನೆ ಈ ಸತಿ. ಅದೇ ಈ ಸತಿ ನಮ್ಮ ಕಂಪ್ನಿ ಲಾಸಲ್ಲಿ ನಡೀತದೆ. ನೋಡೋಣ, ಒಂದು 20 ರೂಪಾಯಿ ಬಜೆಟ್ ಅಷ್ಟೇ. ಸೊ ಗೈಸ್ ಫಸ್ಟ್ ಶಾಟ್ ಹೊಡಿತಾ ಇದ್ದೀನಿ. ಮುಂಚೆ ಪ್ರೋ ಆಗಿದ್ದೆ, ಇವಾಗ ಗ್ಯಾಪ್ ಆಗಿದೆಯಲ್ಲ, ನೋಡೋಣ ಹಿಂಗೆ ಆಡ್ತೀನಿ ಅಂತ. ಓ ಏನೋ ಕುತಂತ್ರ ಮಾಡೋನೆ. ಓಕೆ ರೆಡಿ ಸ್ಟಡಿ ಸ್ಟಾರ್ಟ್. ನೋಡಿ ಗೈಸ್, ಅತ್ಯುತ್ತಮವಾಗಿ ಒಂದು ಪಾನ್ ಹೋಗಿದೆ ಅಲ್ಲಿ. ಸೊ ಇಲ್ಲೊಂದು ಪಾನ್ ಎಡ್ಜಲ್ಲಿ ಕೂತಿದೆ, ಅದು ಹಂಗೆ ಇರಲಿ. ಓಕೆ, ಇಲ್ಲೊಂದು ಪಾನ್ ಇದೆ, ಆಡೋಣ ಹಂಗೆ. ಓ ಜಸ್ಟ್ ಮಿಸ್ ಗೈಸ್. ಸೊ ಇವಾಗ ಗೈಸ್ ಅವ್ನು ಸರ್ದಿ, ನೋಡೋಣ ಎಲ್ಲ ಇರುತ್ತಾನಂತ. ಇಲ್ಲೊಂದು ಪಾಯಿಂಟ್ ರೆಡಿ ಇದೆ ಅವನಿಗೆ, ಆಗಿಲ್ಲ. ಓಕೆ, ಅವ್ನು ಗೇಮ್ ಪ್ಲೇ ಬೇಕಂತೆ, ಅವ್ನಿಗೆ ಹಂಗೆ ಇರಲಿ. ನಮ್ಗೆ ಇಲ್ಲೊಂದು ಪಾಯಿಂಟ್ ರೆಡಿ ಇದೆ, ಇದನ್ನ ಆಡ್ಕೊಳೋಣ. ಲೋ ನಾವೆಲ್ಲ ಆಗಲೇ ಹಂಗೆ ಕೇಳಬೇಕಾ? ಸೊ ಅದು ಹಂಗೆ ಚೆಕ್ ಆಗಿದೆ ಅವನಿಗೆ, ಅದು ಹಂಗೆ ಇರಲಿ. ನೆಕ್ಸ್ಟು ಡಿಫ್ರೆಂಟಾಗಿ ಒಂದು ಟ್ರೈ ಮಾಡ್ತೀನಿ ರೀ ಗೈಸ್. ಈ ಪಾನ್ನ ಅಲ್ಲಿ ಜಲ ಅದನ್ನ ಡಿಫ್ರೆಂಟಾಗಿ ಸ್ವಲ್ಪ ಆ ಕಡೆ ಪೌಚಿಗೆ ಹೊಡೆಯೋ ಸೈಡ್ ನೋಡೋಣ. ಸ್ವಲ್ಪ ಬೋಲ್ಡು ಅಲ್ಲಾಡ್ತಾಯಿದೆ, ಅಂದರೆ ಬೋಲ್ಡ್ ಎಲ್ಲ ಕೆಳಗಿರೋ ಚೇರ್ ಪ್ರಾಬ್ಲಮ್ಮು. ಸೊ ಆ ಪಾಯಿಂಟ್ ಟ್ರೈ ಮಾಡ್ತಾಯಿದ್ದೀನಿ. ವೆಯ್ಟ್ ಬಿಟ್ಟು ಹೊಡಿಬೇಕಮ್ಮ ಸ್ವಲ್ಪ. ಇಲ್ಲಿ ಇನ್ನೇನು ಫ್ರೀ ಹ್ಯಾಂಡಲ್ಲಿ ಹೊಡಿಯೋಕ್ಕಾಗತ್ತಾ? ಓಕೆ ಇರಿ ಗೈಸ್, ಬೋಲ್ಡ್ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಹಂಗೆ. ಗೈಸ್ ಬೋರ್ಡ್ ಅಲ್ಲಾಡ್ತಾ ಇದೆ, ಅದಕ್ಕೆ ಅವನೇನೋ ರೆಡಿ ಮಾಡ್ತಾವನೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನಿಮಿಷ ಬೋರ್ಡ್ ಎತ್ತಬೇಕಂತ ಇರಿ ಗೈಸ್. ಸೊ ಗೈಸ್ ಪಂದ್ಯ ಮತ್ತೆ ಸ್ಟಾರ್ಟ್ ಆಗಿದೆ. ಉಸ್ತವ್ರೆ ಆಗ್ಲಿಂದ ಉಸ್ತವ್ರೆ. ಓಕೆ, ಇನ್ನು ಅವ್ರದ್ದು ಒಂದು ಪಾನ್ ಹಾಕಿಲ್ಲ ಅವರು, ನಮ್ದು ಆಲ್ರೆಡಿ 2 ಪಾನ್ ಆಗಿದೆ. ನೆಕ್ಸ್ಟ್ ಅಟೆಂಪ್ಟಲ್ಲಿರೋ ಪಾನ್ಗೆ ಶಾಟ್ ಜಸ್ಟ್ ಮಿಸ್ಸು. ಇಲ್ಲಿಗೆ ಝೂಮ್ ಆಗ್ತಾವನೆ.
ಅಂತೂ ಇಂತೂ ಒಂದು ಹಾಕ್ಬಿಟ್ಟಪ್ಪ ಅವನ್ನ. ಓಕೆ ನೆಕ್ಸ್ಟ್ ಎಲ್ಲಿಗೆ ಹಾಕ್ತಾನೆ? ಟೆಕ್ನಿಕಲ್ ಆಡ್ಬೇಕಮ್ಮ ಕ್ಯಾರಮ್ನ, ಪಾನ್ ಇಲ್ಲ ಅಂತ ಬಿಡೋದಲ್ಲ. ಓಕೆ ನಮಗಿಲ್ಲೊಂತರೂ ಇದೆ, ನೋಡೋಣ. ಓಹೋ ಉತ್ತಮವಾದ ಹೊಡೆತ. ಓಕೆ ಇಲ್ಲೊಂದು ಬ್ಲ್ಯಾಕ್ ಒಂದು ಅಡ್ಡ ಇದೆ ಗೈಸ್, ಅದು ಇದ್ದಿಲ್ಲ ಅಂದರೆ ಈ ಪಾಯಿಂಟ್ ಟ್ರೈ ಮಾಡ್ಬೋದಿತ್ತು, ಬಟ್ ರೆಡ್ ಆಡೋಣ. ರೆಡ್ಡು ಓಕೆ ಅಲ್ಲೋಗಿ ನಿಂತಿದೆ ರೆಡ್ ಈಗ. ಇವನು ಇಲ್ಲಿ ಝೂಮ್ ಆಗ್ತಾವನೆ. ಓಕೆ ನಾವು ರೆಡ್ ಆಡೋದ. ರೆಡ್ಡು ಹೆಂಗೆ ಟ್ರಿಕ್ಕಿ ಶಾಟು. ಓಕೆ ಈ ವೈಟ್ನ ಅಲ್ಲಿಗೆ ಆಡೋಣ, ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಓ ಜಸ್ಟ್ ಮಿಸ್. ಓಕೆ ಇಲ್ಲ ಆಡ್ತಾವ ಇವನು, ಆಗ್ಲಿಂದ ಅಲ್ಲೇ ಆಡ್ತಾವನ, ಅದು ಹೋಗ್ತಾಯಿಲ್ಲ. ನಾವು ಇದನ್ನ ಆಡೋದು. ಓ ಜೋರು ಹೊಡೆದ್ಬಿಟ್ಟೆ ಗಾಯ್ಸ್, ಜೋರ. 3ನೇ ಅಟೆಂಪ್ಟ್ ಇದೀವಿ ಒಂದು. 3 ಅಟೆಂಪ್ಟು ಗೋವಿಂದ ನನಗಿಲ್ಲಿ ಆಡ್ ಮಾಡಿಕ್ಕಿದ ಹೇಳ್ತಂದು. ಓಕೆ ನಾವು ಈ ಪಾವ್ ನೋಡೋಣ. ಶಟ್ ನಾನೇ ಹಾಕ್ಕೊಟ್ಬಿಟ್ಟೆ ಗೈಸ್, ಹೋದ್ರೆ ಹೋಗ್ಲಿ ಅಂತ. ಎಲ್ಲ ಕಡೆ ತಂದು ಗುಡ್ಡೆ ಹಾಕೋನು, ಇಲ್ಲಿ ಗುಡ್ಡೆ. ರೆಡ್ಡಲ್ಲಿ ಹೋಯ್ತು, ರೆಡ್ ಇಲ್ಲೇ ಇದೆ, ಸಾರಿ ಕಾಣಿಸಿಲ್ಲ. ಓಕೆ ರೆಡ್ ಆಡ್ತಾ ಇದ್ದೀನಿ. ನಂದೆಲ್ಲ ವೈಟ್ ಆ ಕಡೆ ಇದೆ, ಇವನು ಬ್ಲ್ಯಾಕ್ ಎಲ್ಲ ಈ ಕಡೆ ಇದೆ. ಒಂದು ಆಗ್ತಾಯಿಲ್ಲ. ಓಕೆ ನಮ್ಗೊಂದು ಸ್ವಲ್ಪ ಕ್ಲಿಯರ್ ಆಗಿದೆ, ಆಡೋಣ ಇರಿ. ಒಂದು ಇದು ಫುಲ್ ಡೀಪಾಗಿ ಹಚ್ಕೊಂಡಿದೆ, ಆದರೂ ಟ್ರೈ ಮಾಡೋಣ. ಟಚೇ ಮಾಡಿಲ್ಲ. ಓ ಈ ಕಡೆ 4ನೇ ಅಟೆಂಪ್ಟ್, ಒಂದು 4 ಅಟೆಂಪ್ಟು ನೋಡಿ ಹೆಂಗೆ ಗುಡ್ಡೆ ಮಾಡೋನೆ. ಪೌಚ್ನ ಬ್ಲಾಕ್ ಮಾಡ್ತಾವನಂತೆ. 5ನೇ ಅಟೆಂಪ್ಟ್ ತೊಗೊತವನೆ. ಅಂತೂ ಇಂತ ಹಾಕ್ಬಿಟ್ಟ ಒಂದು 2 ಅಬ್ಬಬ್ಬ 2 ಹಾಕ್ದ. ಹಾಕಪ್ಪ. ಇಲ್ಲಿರೋ ಪಾನ್ಗೆ ರಿಬೌಂಡ್ ಹಾಕ್ತಾವ ಗೈಸ್, ಆರ್ಮಿ ಥರ. ಓಕೆ ರಿಬೌಂಡ್ ಹಾಕೋಣ, ಒಂದು ರಿಬೌಂಡು ಭರ್ಜರಿ ಅದ ರಿಬೌಂಡ್. ನನ್ನ ಪಾನ್ ಹೋಯ್ತು ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ. ಓಕೆ ಇಲ್ಲೊಂದು ರಿಬೌಂಡ್ ಹಾಕೋಣ, ಹಂಗೆ ಭರ್ಜರಿ ಅದ ರಿಬೌಂಡು. ಓ ಟಚ್ ಆಗಿಲ್ಲ. ನೀವು ಕೈ ಹಾಕ್ಬೇಡ್ರಿ, ಸ್ವಲ್ಪ ದೂರ ಇರಿ. ಓಕೆ 1 2 3 4 ಪಾನ್ ಇದೆ, ಒಂದು ನಂದು 3 ಪಾನ್ ಇದೆ ಬೋರ್ಡ್ ಮೇಲೆ. ನೋಡಿ ಒಂದು ಸ್ಕಿಲ್ ನೋಡಿ ಇವಾಗ. ನಾನು ಇದು ಎಬ್ಬಸ್ಕೊಳೋದ್ರಲ್ಲಿ ಅಲ್ಲಿ 2 ಪಾನ್ ಬಿಡ್ತಾ ಇದ್ದೀನಿ ಆಗ್ಲಿಂದ. ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಇರಿ. ಅಲ್ಲೇರು ಶರ್ಟ್. ಓಕೆ ಗೈಸ್ ನಮ್ಮದು ರೂಲ್ ಸ್ವಲ್ಪ ವಿಚಿತ್ರವಾಗಿರುತ್ತೆ, ಅಪಾರ್ಥ ಮಾಡ್ಕೊಬೇಡಿ ಆಮೇಲೆ. ಓಕೆ ಇದನ್ನ ರಿಬೌಂಡಲ್ಲಿ ಟ್ರೈ ಮಾಡೋಣ ಇರಿ. ಓ 2 ಇಲ್ಲೇ ಬಂದು ಕೂತ್ಕೊಂಡು ಗೈಸ್. ತುಂಬ ಕ್ರಿಟಿಕಲ್ ಆಗಿದೆ ಇವಾಗ ಮೂಮೆಂಟ್ ನಂದು. ಸೊ ಇವನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಇವಾಗ. ಒಂದು ಅಲ್ಲಿದೆ, ನಂದು 2 ಇಲ್ಲಿದೆ. ಜಸ್ಟ್ ಮಿಸ್. ಓಹೋ ಸೋಲೋ ಲಕ್ಷಣ ಬಂದರೆ ವಾರ್ಮ್ ಅಪ್. ಓಕೆ ಗೈಸ್ ಒಂದೇ ಪಾನ್ ನಂದಿರೋದು. ಈಗ ರೆಡ್ ಒಂದು ಹಾಕೊಂಡ್ಬಿಡ್ಬೇಕು. ಶಬಾಷ್ ನೋಡಿ ಹೆಂಗೆ ಅವ್ನ ಪಾನ್ ಹಂಗೆ ಅಲ್ಲಿ ಹೊಡೆದೋಡಿಸಿದ್ದೀನಿ, ಹಾಕೊಂಡು ಇಲ್ಲಿಗಾದ್ರ ಅಂತ. ದರಿದ್ರ ಪೋಷಾತಿ ಅವನಿಗೆ, ಅಲ್ಲಿ ಹಾಕಲ್ಲ ಅಂತ ಗೊತ್ತು ನನಗೆ. ನೋಡಿ ಸೆಟ್ಕೊಳತ್ತೆ ಸೈಡಲ್ಲಿ ಅದೀಗ. ಸೊ ಇವಾಗ ಈ ಪಾನ್ ಶಬಾಷ್. ಸೋಲೋರ್ ಲಕ್ಷಣ ಇದೆಲ್ಲ. ಏನೆತ್ತೆಗೆ ಓಕೆ ಆ್ಯಕ್ಚುಲಿ ಹೋದ ಗೇಮಲ್ಲಿ 7 ವಿನ್ನರು, ಬಟ್ ಇವನು ನಾನು ನೋಡ್ಕೊಂಡಿಲ್ಲ, ಅದು ನನ್ನ ತಪ್ಪು. ಏನು ಇವಾಗ ಇದು ಹಾಕ್ಬಿಟ್ರೆ ಅತ್ಯುತ್ತಮವಾದ ಹೊಡೆತ ಹಾಕ್ಬಿಟ್ಟಿದ್ದೀನಿ. ರೇಟ್ ತೆಗಿಯಮ್ಮ. ಓಕೆ ಗಾಯ್ಸ್ ನಾನು ಒಂದೇ ಪಾನ್ ಇರೋದು, ಇವಾಗ ಫಿನಿಶ್ ಮಾಡ್ಬೇಡ ಮ್ಯಾಚು, ಜಾಸ್ತಿ ಹೊತ್ತು ಇಟ್ಕೊಳೋದು ಬೇಡ. ಓ ಬಂತು, ಆಚೆ ಬಂದಿದೆ ಪಾನು. ಇವಾಗ ಇವ್ನು ಈ ಶಾರ್ಟಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಬದಿಕೊಂಡ.
ಶಬಾಷ್. ಓಕೆ, ಫಿನಿಶ್ ಮಾಡೋಣ. ಎಸ್, ವಿನ್ನರ್. ಫಸ್ಟ್ ಮ್ಯಾಚ್ ಗೆದ್ಬಿಟ್ಟೆ. ಇನ್ನು 4 ಮ್ಯಾಚ್ ಇದೆ. 4 ಮ್ಯಾಚ್ ಮುಗಿಸ್ಬಿಟ್ಟು ಅವನ್ನ ಸೋಲ್ಸ್ಬಿಟ್ಟು ಮನೆ ಕಳ್ಸೋಣ ಹೇಳಿ. ಗೈಸ್, ನಾನು ಆಡಿದ ಫೋರ್ಸ್ಗೆ ಒಂದು ವೈಟ್ ಕಲರ್ ಪಾನೇ ಕಳೆದೋಗ್ಬಿಟ್ಟಿದೆ. ಹುಡುಕ್ತವ್ರು ಎಲ್ಲರೂ, ಎಲ್ಲೋಗಿದೆ ಅಂತ ಗೊತ್ತಾಗ್ತಲ್ಲ, ಸಿಗ್ತಾಯಿಲ್ಲ ಪಾನ್ ಮಾತ್ರ. 8 ಪಾನ್ಸ್ ಇದೆ, 9 ಪಾನ್ಸ್ ಇರಬೇಕು. ಸೊ ನಾನು ಆಡಿದ ಫೋರ್ಸ್ ಒಂದು ಪಾನೇ ಕಳೆದೋಗ್ಬಿಟ್ಟಿದೆ, ಸಿಗ್ತಾಯಿಲ್ಲ. ಅಲ್ಲಿ ಡಬ್ಬಿಯಲ್ಲಿ ಎಕ್ಸ್ಟ್ರಾ ಪಾನ್ ಇದೆ, ತೆಗ್ದು ಅಷ್ಟೇ, ಅದನ್ನ ಇಟ್ಕೊಳೋಣ. ಗೈಸ್, ಇದಿಬ್ಬರ ಮೇಲೆ ಡೌಟ್ ಇವಾಗ ನಮಗೆ, ಪಾನ್ ಎಲ್ಲ ಇಟ್ಟಿದ್ದಾರೆ ಅಂತ. ಸೊ ಪ್ರಾಮಿಸ್. ಯಾರ ಮೇಲೆ? ಮದರ್ ಪ್ರಾಮಿಸಾ? ಆಡು ಸ್ಟಡಿ ಪ್ರಾಮಿಸಾ? ಸೊ ಅವರಿಬ್ಬರ ಮೇಲೆ ಡೌಟ್ ಇದ್ದು ಕ್ಲಿಯರ್ ಆಯಿತು. ನಾವೆಲ್ಲ ಪ್ರಾಮಿಸ್ ಹಿಂಗೆ ಅಂದರೆ ಒಬ್ರ ಹತ್ರ ಬಾಯಿ ಬಿಡ್ಸೋದು ಹಿಂಗೆ ನಮ್ಮ ಮನೇಲೆ. ಇವಾಗ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲಪ್ಪ. ಅವನು ಏನು ಮಾಡೋಕ್ಕಾಗಲ್ಲ, ಅದೇ ಎಕ್ಸ್ಟ್ರಾ ಪಾನ್ ಎತ್ತಿ ಇಟ್ಕೊಂಡು ಆಡೋಣ ಬಾ. ಗೈಸ್, ಇಲ್ಲಿ ನೋಡಿ, ಇಲ್ಲೇನು ಹಾರ್ಕೊಂಡು ಹೋಗ್ತದೆ. ನೋಡಿ ನೋಡಿ ನೋಡಿ. ಇವಾಗ 2ನೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಟಾಸ್ ಆಗ್ತಾವ ಅಣ್ಣ. ಓಕೆ, ಟಾಸ್ ಇವಾಗಲೂ ಗೆಸ್ ಮಾಡೋಣ. ರೆಡಿ, ಸಬಕ್ ಫ್ಲವರ್. ಅದೆಲ್ಲ ಹಂಗೆ ಟ್ರಿಕ್ಸು, ಅದೆಲ್ಲ ಪ್ರೋ ಪ್ಲೇಯರ್ಸ್ಗೆಲ್ಲ ಹಂಗೆ ಗೊತ್ತಿರುತ್ತೆ ಟಾಸ್ ಯಾವ ಥರ ಅಂತ. ಓಕೆ ಗೈಸ್, ಈ ಸತಿ ಟಾಸ್ ನಾವೇ ಗೆದ್ದಿದ್ದೀವಿ. ಟಾಸ್ ಈ ಸತಿ ನಾವೇ ಗೆದ್ದಿದ್ದೀವಿ. ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಆಗಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ರೆಡಿ, ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ರೆಡಿ, 1 2 3 ಸ್ಟಾರ್ಟ್. ನೋಡಿ ಗೈಸ್, ಅಲ್ಲೂ ಹೋಯ್ತು ಪಾಲ್, ಎಷ್ಟು ಚೆನ್ನಾಗಿ ಹೋಯ್ತು. ಓಕೆ, ನೆಕ್ಸ್ಟ್ ಇವಾಗ ಇಲ್ಲೊಂದು ಚೆನ್ನಾಗಿದೆ, ಬಟ್ ಅಲ್ಲೊಂದು ಬ್ಲ್ಯಾಕ್ ಅಡ್ಡ ಇದೆ, ಅದು ಟ್ರೈ ಮಾಡ್ತಾಯಿದ್ದೀನಿ. ಹೋಗಿಲ್ಲ. ವೈಟು ಒಂದು ರಿಬೌಂಡು ಅತ್ಯುತ್ತಮವಾಗಿ ಅಲ್ಲೋಗಿದೆ. ಒಂದೇ ಪಾನ್ ಇರೋದು ನಂದು. ಇವಾಗ ರೆಡ್ ಆಡ್ಕೊಂಬಿಡೋದ, ರೆಡ್ ಕೆಳಗಿದೆಯಲ್ಲ. ಓಕೆ ಓಕೆ, ರೆಡ್ಗೆ ಫಿನಿಶಿಂಗ್ ಆಡ್ತಾಯಿದ್ದೀನಿ ಗೈಸ್. ಇವಾಗ ಫಿನಿಶಿಂಗು. ಓಕೆ, ಸರಿಯಾಗಿ ಸಿಗಾಕೊಂಡಿದೆ 2 ಪಾನ್. ಓಕೆ, ರೆಡ್ಡು ಇಲ್ಲಿ ಹೋಯ್ತು ಅಂದ್ಕೊಂಡೆ, ಹೋಗಿಲ್ಲ. ಓಕೆ, ಮತ್ತೆ 2 ಬಂದು ನಿಂತ್ಕೊಂಡಿದೆ. ನೋಡಿ ಇವಾಗ ರೆಡ್ ಹೆಂಗೆ ಹೋಗುತ್ತೆ. ಈಸಿಯಾಗಿ ಹೋಯ್ತು, ಈಸಿಯಾಗಿ. ಓಕೆ, ವೈಟ್ ಹಿಂಗಿದೆ. ಡಿಫ್ರೆಂಟಾಗಿ ಒಂದು ಶಾರ್ಟ್ ಟ್ರೈ ಮಾಡ್ತೀನಿ ರೀ ಈಗ. ಇರಮ್ಮ, ಕಾನ್ಸಂಟ್ರೇಷನ್ ಮಿಸ್ ಮಾಡಬೇಡ. ಹೆಂಗೆ ಗೈಸ್, ಡಿಫ್ರೆಂಟ್ ಶಾರ್ಟ್ ಇದಲ್ಲ, ಡಿಫ್ರೆಂಟಾಗಿ ಹೊಡೆದೆ. ಡಿಫ್ರೆಂಟಾಗಿ 2-0. ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆಯಲ್ಲ ನಿಮ್ಮದು? ಓಕೆ, ಇವಾಗ ನಾನು ಗೆದ್ರೆ ಗೈಸ್ 3 ಮುಕ್ತಾಯ. ಫಿನಾಲೆ ಈಗ ಗೈಸ್. ಇವಾಗ ನಾನು ಟಾಸ್ ಹಾಕ್ತೀನಿ, ನೋಡೋದು ಅವ್ನು ಗೆಸ್ ಮಾಡ್ತಾನೆ ಅಂತ. ಫೈನ್. ಓಕೆ ಗಾಯ್ಸ್, ಇವಾಗ ಟಾಸ್ ಅವ್ನು ಗೆದ್ದಿದ್ದಾನೆ. ಸೊ ಇವಾಗ ಅವ್ನು ಫಸ್ಟ್ ಶಾಟ್. ಇವಾಗ ಅವ್ನು ವೈಟ್ ಇರುತ್ತೆ, ನಂದು ಬ್ಲ್ಯಾಕ್. ಆ್ಯಂಡ್ ಫಿನಾಲೆ ಮ್ಯಾಚ್ ಇದು. ಈಗ ಗೆದ್ದವರು ವಿನ್ನರು, ಸೋತವರು ಗೆದ್ದವ್ರು ವಿನ್ನರ್ ಅಲ್ಲ. ಇವಾಗ ನೀನ್ ಗೆದ್ರೆ ನಿನ್ 3 ಆಗುತ್ತೆ. ಸೊ ಅದು ಮ್ಯಾಚ್ ಇಲ್ಲ, ನೀನ್ ವಿನ್ ಆದಂಗೆ ಲೆಕ್ಕ. ನಾನು ಗೆದ್ರೆ ಇನ್ನೂ ನಡೆಯುತ್ತೆ ಮ್ಯಾಚ್. ಓಕೆ ಗಾಯ್ಸ್, 2-1 ಆಗುತ್ತೆ. ಇವಾಗ ಅವ್ನು ಗೆದ್ರೆ ಮ್ಯಾಚ್ ಇನ್ನ ಇದ್ದಂಗೆ ಲೆಕ್ಕ, ನಾನು ಗೆದ್ರೆ ಮ್ಯಾಚ್ ಮುಗ್ದಂಗೆ ಲೆಕ್ಕ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸ್ಟಾರ್ಟ್ ಮಾಡಮ್ಮ ಬೋನಿ. ಫಸ್ಟ್ ಶಾಟ್ ಹೊಡಿತಾ ಇದ್ದಾನೆ. ಒಂದು ಹೋಗಿಲ್ಲ. ಓಕೆ, ನಮ್ಮದು ಫಸ್ಟ್ ಶಾಟ್. ಕರಿ ಕಲರ್, ನಿಮ್ಮ ಕಲರ್ ಕರಿ ಕಲರ್. ಓಕೆ ಗೈಸ್, ಈ ಮ್ಯಾಚು ತುಂಬ ಕ್ರಿಟಿಕಲ್ ಆಗಿದೆ. ಅವನದು ಅದೇ ಒಂದು 2 ಪಾನ್ ಇದೆ ಬೋರ್ಡ್ ಮೇಲೆ. ನಂದು 9 ಬ್ಲ್ಯಾಕು ಹಂಗೆ ಇದೆ. ಸೊ ಇವಾಗ ಬೇಗ ನಾನು ಫಿನಿಶ್ ಮಾಡಬೇಕು. ಬ್ಲ್ಯಾಕ್ ಬಂದಿದೆ, ಲಕ್ಕು ಚೇಂಜ್ ಆಗ್ಬಿಡ್ತು ಗೈಸ್. ನನ್ನ ಲಕ್ಕಲ್ಲ ಅವ್ನಿಗೆ ಹೋಗ್ಬಿಡ್ತು ತಾನೇ. ಓಕೆ, ನೋಡಿ ಇವನು ಬಂದ್ಬಿಟ್ಟು ಅವನ ಮೇಲೆ ಏನೋ. ಓಕೆ, ಅದು ಹಂಗೆ ಇರಲಿ. ಇಲ್ಲೂ ಚೆಕ್ ಆಗಿದೆ. ಎಲ್ಲ ಆಡಲಿ ನಾನು ಮತ್ತೆ. ಓಕೆ, ಇಲ್ಲೊಂದು ಇದನ್ನೇ ಆಡೋದ. ಶಬಾಷ್.
ಸೊ ಇವಾಗ ಗೆಲುವಿನ ಗಾಳಿ ಮತ್ತೆ ನಮ್ಮ ಕಡೆನೇ ಬಂದಿದೆ. ಮುಗಿಸ್ತೀನಿ ಗೈಸ್ ಬೇಗ. ರಿಬೌಂಡ್ ಹಾಕೋಣ. ನನಗೆ ಅಪೋನೆಂಟ್ ಇವಳೇ ಗೈಸ್. ಇವಳು ಬಂದು ಅವ್ನ ಫೇವರು, ಇವಳು ಬಂದು ನನ್ನ ಫೇವರು. ನೀನು ಯಾರ ಫೇವರು? ಅವನದೇ ಫೇವರ್. ಓಕೆ ರಿಬೌಂಡ್ ಹಾಕೋಣ. ಓ ಶೇ ಥ್ರೂ ಆಗ್ಬಿಡ್ತು ಅವನಿಗೆ. ಆಗ್ತಾ ಥ್ರೂನ ಇದು ಎದೊಳ್ತಾನೆ ಇಲ್ಲ. ಹಾಕ್ಬಿಟ್ಟ ಗಾಯ್ಸ್, ಹಾಕ್ಬಿಟ್ಟ ಮ್ಯಾಚ್ ಹಾಕ್ಬಿಟ್ಟ. ಓಕೆ ಇದೊಂದು ಹಾಕ್ಬಿಟ್ರೆ ಓ ಗಾಯ್ಸ್ ನೋಡಿ ಇಲ್ಲಿ ಥ್ರೂ. ಇದು ಅವ್ನಿಗೆ ಹಿಂಗೆ ನಿಂತಿದೆ, ತುದಿಯಲ್ಲಿದೆ. ಸಂಶೋಧನೆ ಮಾಡ್ಬೇಕು ನಾವು. ಓಕೆ ಗಾಯ್ಸ್ ಇವಾಗ ನಾನು ಮ್ಯಾಚ್ ಮುಗಿಸ್ಬೇಕು. ಇದು ಹಾಕ್ಲೇಬೇಕು ಇವಾಗ. ಮೊಟ್ಟೆ ತಲೆ ಬೋರ್ಡ್ ತಲೆ ಡಿಂಪಲ್ ಕ್ವೀನ್. ಅಯ್ಯೋ ದುರ್ವಿಧಿಯೇ. ಓಕೆ ಇದು ಹಾಕ್ಲಿ ಅವ್ನು ಫಸ್ಟು ಕಿರಿ ಬರಲ್ಲ ಗೈಸ್. ಏನಿಲ್ಲ ವಾಮಪ್ಪ ಎಲ್ಲ ಇವಾಗ ಬರೀ ಆಡೋ ಅಲ್ಲ ಒನ್ ಆದರೂ 2 ಮ್ಯಾಚ್ ಗೆದ್ದೀನಿ. ಇವಾಗ ಈ ಮ್ಯಾಚ್ ಗೆದ್ರು ನಾನು ಗೆದ್ದಂಗೆ. ಅವ್ನು ಇರೋ ಮ್ಯಾಚ್ ಎಲ್ಲ ಗೆಲ್ಬೇಕು, ಅವ್ನು ವಿನ್ ಆಗ್ಬೇಕಂದ್ರೆ. ಈ ಮ್ಯಾಚ್ ನಾನು ಗೆದ್ವೆ, ಇನ್ನು ಲಾಸ್ಟ್ ಮ್ಯಾಚ್ ಟೈ ಆಗುತ್ತೆ. ಇವಾಗ ನಾನು ಗೆದ್ರೆ ಮುಗೀತು ಮ್ಯಾಚು. ಹೆಂಗೆ ನಾನು 2 ಗೆದ್ದಿದ್ದೀನಿ ಆಲ್ರೆಡಿ. ಓಕೆ ಗೈಸ್ ಪೌಡ್ರ್ ಮುಟ್ಟ್ಯ ಇವಾಗ ತುಂಬ ಪೈಪೋಟಿ, ತುಂಬ ಏನಂತಾರೆ, ತುಂಬ ಜೋಶ್ ತುಂಬಿದೆ. ಜೋಶು ಸೋತಾದ್ಮೇಲೆ ಎಲ್ಲ ಜೋಶ್ ಏನು ಮಾಡೋದು. ನೋಡಿ ಒಂದು ಮ್ಯಾಚ್ ಗೆದ್ಬಿಟ್ಟು ಇಷ್ಟಲ್ಲ ಮಾತಾಡ್ತಾವ್ ನೀನು. ಸೋತಾದ್ಮೇಲೆ ಎಲ್ಲ ಹೆಂಗೆ ಜೋಶ್ ಬರುತ್ತೆ ಓಕೆ ತಾನೇ. ನನ್ನ ಕಲರ್ ಚೇಂಜ್ ಆಗಿತ್ತು, ಲಕ್ ಚೇಂಜ್ ಆದಂಗೆ ನನ್ನ ಲಕ್ಕ ಅವ್ನು ಸೈಡ್ ಹೋಗ್ಬಿಡ್ತು ಅದಕ್ಕೆ. ನೀನೇ ಹಾಕು ಟಾಸ್. ಓಕೆ ಟಾಸ್ ನಾನೇ ಹಾಕ್ತೀನಿ ಈ ಸತಿನ. ನೋಡೋಣ ಗೈಸ್ 4ನೇ ಮ್ಯಾಚ್ ಟಾಸ್ ಹಾಕ್ತಿದ್ದೀನಿ. ಯಾವ್ದಮ್ಮ? ಪ್ಲೇನು. ಓಕೆ ಗೈಸ್ ಟಾಸ್ ಅವ್ನಿಗಿದ್ದಾನೆ. ವೈಟ್ ಅವನದು ಇವಾಗ. ಸೇಮ್ ಬ್ಲ್ಯಾಕ್ ನಂದೆ. ಮತ್ತೆ ಟಾಸ್ ಗೆದ್ದಿರೋದು ಅಷ್ಟೇ ಅಮ್ಮ, ಮ್ಯಾಚ್ ಅಲ್ಲ. ಆರಾಮಾಗಿರು. ಓಕೆ ಸ್ಟಾರ್ಟ್ ಮಾಡ್ತಾನೆ ಇವಾಗ. ಮತ್ತೆ ಫಸ್ಟ್ ಶಾಟ್ ಅವಂದೆ. ಓ ಒಂದು ಹಾಕ್ಬಿಟ್ಟ, ಇನ್ನೊಂದು ಟ್ರೈ ಮಾಡ್ತಾವನಲ್ಲಿ. ಅಷ್ಟೇ ಒಂದೇ ಆಗೋದು ಅವ್ನ ಕೈಯಲ್ಲಿ. ನಮ್ಮ ಥರ ಎರಡೆಲ್ಲ ಹಾಕಲ್ಲ. ಜಾಗ್ತಾ ಇಲ್ಲ. ನೀನೇ ಕೂತ್ಕೊಂಡು ಜಾರ್ಬಿಡು. ಇದು ಜಾಸ್ತಿ ಹಾಕ್ಬಿಡಲಿ. ಇಲ್ಲಿ ನೋಡಿ ಹಿಂಗಿದೆ. ಇದನ್ನ ಬಿಟ್ಟರೆ ನಾನು ಕೆಟ್ಟೆ. ಶೋ ಗಾಯ್ಸ್ ಮಿಸ್ ಆಯಿತು. ನೋಡ ನಾನು ಫಿನಿಶ್ ಮಾಡ್ತಾನ ಅಂತ. ಬಿಟ್ಟರೆ ಕೆಟ್ಟ. ಓಕೆ ಒಂದು ಹಾಕ್ದ, ಇನ್ನೊಂದಿದೆ. ಅವು ಹಾಕ್ಬಿಟ್ಟ ಗಾಯ್ಸ್. ಏಯ್ ಫ್ಯಾನ್ಸ್ ವಾರ್ ಬೇಡ. ಓಕೆ ಬಾಯ್ಲಿ ಇವಾಗ ನೆಕ್ಸ್ಟ್ ಮ್ಯಾಚ್ಗೆಲ್ಲ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ಓಕೆ ಗಾಯ್ಸ್ ಇವಾಗ ಅವನು 2 ಗೆದ್ದ, ನಾನು 2 ಗೆದ್ದಿದ್ದೀನಿ. ಇವಾಗ ಲಾಸ್ಟ್ ಯಾರು ಗೆಲ್ತಾರೋ ಅವ್ರು ವಿನ್ನರು. ಇಷ್ಟು ಫೈನಲ್ ಮ್ಯಾಚ್ಗೆ ಟಾಸ್ ಹಾಕೋಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನು ಹಾಕಲ್ಲ ಅಂತ ನಾನು, ಅವ್ನು ಹಾಕಲ್ಲ ಅಂತ ಅವನು. ಇವಾಗ ಯಾರ ಕೈಲಿ ಟಾಸ್ ಹಾಕ್ಸೋದಂತ. ಬೇಡ ಗೊತ್ತಾಗ್ಬಿಡುತ್ತೆ ಆರಾಮಾಗಿ. ನೋಡಿ ಟಾಸ್ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ 2 ಫಿಂಗರಿಂದನೇ ಗೊತ್ತಾಗ್ಬಿಡುತ್ತೆ. ತಮ್ಮಡು ಟಾಸ್ ಹಾಕ್ಬೇಕು. ಹಿಂಗೆ ಹಾಕ್ಬೇಕಪ್ಪ. ಇವಾಗ ಟಾಸ್ ಹಾಕೋದು ಪ್ರಾಬ್ಲಮ್ ಆಗಿದೆ. ಏನು ಮಾಡೋದು? ಟಾಸ್ ಹಾಕೋದು ಹೇಳ್ಕೊಡ್ತಾವನೆ. ಬಾರೋ ಇಲ್ಲಿ, ನೀನು ಬಾರೋ ಇಲ್ಲಿ. ಇವಾಗ ಟಾಸ್ ಯಾರು ಟಾಸ್ ಗೆಲ್ತಾರೋ ಅವ್ರು ಮ್ಯಾಚ್ ಗೆದ್ದಂಗೆ ಲೆಕ್ಕ ಇವಾಗ. ಅದಕ್ಕೆ ಸ್ಟ್ರೈಕರ್ ಇದೆ. ಓಕೆ ಪಾನ್ ಕೊಟ್ಟು ಕಳಿಸಿದ್ದಾನೆ ಅವ್ರ ಕೈಲಿ. ಓಕೆ ಬಾರಮ್ಮ ಇಲ್ಲಿ. ಇವ್ನು ಯಾಕೋ ಈ ಕಡೆ ಹೋದ, ಅಲ್ಲಿ ನೋಡ್ಕೊಂಡ್ಬಿಟ್ಟಿರ್ತಾನಂತ ನಂಗೆ ಡೌಟು. ಓಕೆ ನಾನು ಹೇಳ್ಬೇಕಲ್ಲ ಅದು. ಓಕೆ ತೋರ್ಸಮ್ಮ ತೆಗಿ. ನಾನೇ ಟಾಸ್ ಗೆದ್ದಿದ್ದು. ಓಕೆ ಸ್ವಲ್ಪ ಜೋಡಿಸ್ಕೊಡಿ ಪ್ಲೀಸ್. ಸ್ವಲ್ಪ ಹಿಂಗೆ ಆ ಕಡೆ ಇದು ಮಾಡ. ಓಕೆ ಗಾಯ್ಸ್ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ರೆಡಿ 3, 2, 1 ಗೋ. ಓಕೆ ಈ ಸತಿ ಒಂದು ಹೋಗಿಲ್ಲ. ರೆಡ್ ಹೋಯ್ತು ಗಾಯ್ಸ್. ರೆಡ್ ಹೋಗ್ಬಿಡ್ತು.
ಓ ಬ್ಲ್ಯಾಕ್ ಆಯ್ತು ಗಾಯ್ಸ್, ಒಂದೇ ಪಾನ್ ಇರೋದು ವಿನ್ ಆಗ್ತಾನೆ ಅನ್ಸುತ್ತೆ ಮೇ ಬಿ. ಗೆದ್ಬಿಟ್ಟ ಗಾಯ್ಸ್. ಓಕೆ ಬಾಯ್, ನಾವು ಇವತ್ತು ಸೋತ ತಕ್ಷಣ ನಂಗೆ ಬೇಜಾರಾಗಬಾರ್ದು. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆದವನು ವಿನ್ ಆದರೂ ಸೋತ್ರು ಒಂದೇ ಥರ ಸೆಲೆಬ್ರೇಟ್ ಮಾಡಬೇಕು. ಓಕೆ, ಶೇಕ್ ಹ್ಯಾಂಡ್ ಕೊಡು ಒಳಗೆ. ಕಂಗ್ರಾಜಿ, ವೆಲ್ ಪ್ಲೇಡ್ ಅಂತ ಹೇಳು. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಯಾರೂ ಇದ್ದಿಲ್ಲ, ಮನೆಯವರೆಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅದಕ್ಕೆ ನಾನು ಇನ್ನಿಬ್ಬರು ಥರ ಮಾಡಿದೆ ಇವತ್ತು. ಸೊ ಚೆನ್ನಾಗಿತ್ತು, ಯಾಕಂದರೆ ಇಬ್ಬರೇ ಇದ್ದಲ್ಲ. ಇಷ್ಟು ದಿನ ಫುಲ್ ಬ್ಲಾಗ್ ಮಾಡೋಕ್ಕೆಲ್ಲ ಇರ್ತಾಯಿದೆ, ಎಲ್ಲ ಕೈ ಅಂತ ಇದ್ರು. ಅದು ಚೆನ್ನಾಗಿರುತ್ತೆ. ಬಟ್ ಇದೊಂದು ಸ್ವಲ್ಪ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು ಆಡಿದ್ದು. ಏನಂತೀಯೋ? ಸೊ ಐ ಹೋಪ್ ಓಕೆ, ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ನಾವು ನಿಯತ್ತಲ್ಲಿ ಗೆದ್ದಿದ್ರು ಮೋಸ ಇದ್ದೀರ ಹೋದಾರ ಸತಿ ನಿಯತ್ತಾಗಿ ನನ್ನ ಕಲೆ ತೋರಿಸಿಬಿಟ್ಟು. ಓಕೆ, ಸತಿ ಕಲೆ ತೋರಿಸಿ ಗೆದ್ದಿದೆ ಅಂತ. ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಯಾರೆಲ್ಲ ಇನ್ನೂ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಕಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.